ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗಾಗಿ ಬಹಳ ವಿಶೇಷವಾಗಿರುತ್ತದೆ. ಇಂದಿನ ವಿಷಯವು ಯಾವ ಸ್ತ್ರೀಯರು ರಾತ್ರಿ ತಮ್ಮ ಪತಿಯೊಂದಿಗೆ ಶಯನ ಕಕ್ಷದಲ್ಲಿ ಮಲಗುವುದಿಲ್ಲ ಅಥವಾ ಪತಿಯನ್ನು ಜೊತೆಗೆ ಮಲಗಲು ಬಿಡುವುದಿಲ್ಲ, ಅವರು ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತದೆಯೇ? ಅದು ಏಕೆ ಹಾಗಾಗುತ್ತದೆ ಮತ್ತು ಅವರು ಪಶ್ಚಾತ್ತಾಪ ಏಕೆ ಪಡಬೇಕಾಗುತ್ತದೆ ಎಂಬುದಾಗಿದೆ. ಸಾಮಾನ್ಯವಾಗಿ ಹೇಳಲಾಗುತ್ತದೆ, ಪತಿ ಪತ್ನಿ ಒಟ್ಟಿಗೆ ಮಲಗಬೇಕು. ಆದರೆ ನಿಜವಾಗಿಯೂ ಪತಿ ಪತ್ನಿ ಒಟ್ಟಿಗೆ ಮಲಗುವುದು ಅಗತ್ಯವೇ? ಒಂದು ವೇಳೆ ಅವರು ಪ್ರತ್ಯೇಕವಾಗಿ ಮಲಗಿದರೆ ಏನಾಗುತ್ತದೆ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಹೆಂಡತಿ ಗಂಡನೊಂದಿಗೆ ಮಲಗುವುದು ಏಕೆ ಮುಖ್ಯ ಎಂದು ಒಂದು ಕಥೆಯ ಮೂಲಕ ತಿಳಿಸುತ್ತೇವೆ. ಹಾಗೆಯೇ ಮನುಷ್ಯನ 3 ಪ್ರಮುಖ ತಪ್ಪುಗಳು ಯಾವ್ಯಾವು ಎಂದು ಹೇಳುತ್ತೇವೆ. ಇಂತಹ ತಪ್ಪುಗಳು ಯಾವ್ಯಾವು ಎಂದರೆ ಮನುಷ್ಯ ತಿಳಿದುಕೊಂಡೇ ಮಾಡುತ್ತಾನೆ ಮತ್ತು ಅವುಗಳ ಪರಿಣಾಮವನ್ನು ನಂತರ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋ ಈ 2 ವಿಷಯಗಳ ಮೇಲೆ ಆಧಾರಿತವಾಗಿರುತ್ತದೆ. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಇದೆ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ನಿಮಗೆ ತಿಳಿಸಲು ತಂದಿರುವ ಕಥೆಯನ್ನು ಗಮನಪೂರ್ವಕವಾಗಿ ಆಲಿಸಿ. ಹಾಗೆಯೇ ಭಕ್ತಿಯಿಂದ ರಾಧೆ ಕೃಷ್ಣ ಎಂದು ಕಮೆಂಟ್ ಮಾಡಿ. ಆ ದೇವರು ನಿಮ್ಮ ಎಲ್ಲಾ ಆಸೆಗಳನ್ನು ಪೂರೈಸುತ್ತಾರೆ. ಪ್ರೀತಿಯ ಸ್ನೇಹಿತರೆ, ಇದು ಒಂದು ಸಮಯದ ಘಟನೆ. ದೇವಋಷಿ ನಾರದರು ಭಗವಾನ್ ನಾರಾಯಣರ ನಾಮ ಜಪಿಸುತ್ತಾ ಪೃಥ್ವಿ ಲೋಕದಲ್ಲಿ ಸಂಚರಿಸುತ್ತಿದ್ದರು. ಆಗ ಅವರು ಒಬ್ಬ ವ್ಯಕ್ತಿ ರಾತ್ರಿಯ ಸಮಯದಲ್ಲಿ ಕಾಡಿನ ಕಡೆಗೆ ಬಹಳ ವೇಗವಾಗಿ ಹೋಗುತ್ತಿರುವುದನ್ನು ಕಂಡರು. ದೇವಋಷಿ ನಾರದರು ಆ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯಗೊಂಡರು. ಅವರು ಯೋಚಿಸಿದರು, ಇಷ್ಟು ರಾತ್ರಿಯಲ್ಲಿ ಎಲ್ಲರೂ ತಮ್ಮ ಮನೆಗಳಲ್ಲಿ ಮಲಗಿರುವಾಗ ಈ ವ್ಯಕ್ತಿ ಕಾಡಿನತ್ತ ಏಕೆ ಹೋಗುತ್ತಿದ್ದಾನೆ ಎಂದು ಯೋಚಿಸುತ್ತಾ ದೇವಋಷಿ ನಾರದರು ಆ ವ್ಯಕ್ತಿಯನ್ನು ಹಿಂಬಾಲಿಸಲು ತೊಡಗಿದರು. ಆ ವ್ಯಕ್ತಿ ಮುಂದೆ ಹೋಗುತ್ತಿದ್ದನು ಮತ್ತು ದೇವಋಷಿ ನಾರದರು ಆಕಾಶ ಮಾರ್ಗದಲ್ಲಿ ಅವನನ್ನು ಹಿಂಬಾಲಿಸುತ್ತಿದ್ದರು. ಕೆಲವು ಸಮಯದ ನಂತರ ಆ ವ್ಯಕ್ತಿ ಒಂದು ಝೋಪಡಿಯ ಬಳಿ ಬಂದನು. ಅಲ್ಲಿ ಒಂದು ಅತ್ಯಂತ ಸುಂದರ ಸ್ತ್ರೀ ಝೋಪಡಿಯ ಹೊರಗೆ ನಿಂತಿದ್ದಳು. ಆ ಸ್ತ್ರೀ ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದಳು. ಅವಳು ಆ ಯುವಕನನ್ನು ಬರುತ್ತಿರುವುದನ್ನು ನೋಡಿ ಹೇಳಿದಳು, ಬನ್ನಿ, ನಾನು ಬಹಳ ಸಮಯದಿಂದ ನಿಮ್ಮನ್ನು ಕಾಯುತ್ತಿದ್ದೇನೆ. ನೀವು ತುಂಬಾ ತಡವಾಗಿ ಬಂದಿದ್ದೀರಿ. ಯುವಕನು ಉತ್ತರಿಸಿದನು, ಪ್ರಿಯೆ, ಇಂದು ನನ್ನ ಪತ್ನಿ ಬಹಳ ತಡವಾಗಿ ಮಲಗಿದಳು. ಆದ್ದರಿಂದ ನನಗೆ ಬರಲು ಸ್ವಲ್ಪ ತಡವಾಯಿತು. ಆಗ ಆ ಸ್ತ್ರೀ ಹೇಳಿದಳು, ಅದಕ್ಕೇನು ತೊಂದರೆ ಇಲ್ಲ. ನೀವು ಬಂದಿದ್ದೀರಿ ಎನ್ನುವುದೇ ಮುಖ್ಯ. ನನಗೂ ಸಹ ನನ್ನ ಪತಿಯನ್ನು ಮಲಗಿಸುವುದರಲ್ಲಿ ಸ್ವಲ್ಪ ತಡವಾಯಿತು. ಆದರೂ ನಾನು ನಿಮಗಿಂತ ಮೊದಲು ಬಂದೆ. ಪ್ರೀತಿಯ ಸ್ನೇಹಿತರೆ, ದೇವಋಷಿ ನಾರದರು ಇಬ್ಬರ ಸಂಭಾಷಣೆಯನ್ನು ಕೇಳುತ್ತಿದ್ದರು. ಆಗ ಆ ಸ್ತ್ರೀ ಹೇಳಿದಳು, ಬನ್ನಿ, ನಾವಿಬ್ಬರು ಶೀಘ್ರವಾಗಿ ಝೋಪಡಿಯೊಳಗೆ ಹೋಗಿ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸೋಣ ಎಂದು ಹೇಳಿ ಇಬ್ಬರು ಝೋಪಡಿ ಒಳಗೆ ಹೋದರು. ದೇವಋಷಿ ನಾರದರು ಇದನ್ನು ನೋಡಿ ಆಶ್ಚರ್ಯಗೊಂಡರು. ಅವರು ಯೋಚಿಸಿದರು, ಪೃಥ್ವಿ ಲೋಕದ ಸ್ತ್ರೀ ಪುರುಷರು ಮದುವೆಯ ಪವಿತ್ರ ಬಂಧನದಲ್ಲಿ ಇದ್ದರೂ ತಮ್ಮ ಜೀವನ ಸಂಗಾತಿಗೆ ವಂಚನೆ ಮಾಡುತ್ತಿದ್ದಾರೆ. ಅವರಿಗೆ ಸ್ವಲ್ಪವೂ ನಾಚಿಕೆ ಆಗುವುದಿಲ್ಲವೇ? ಅವರಿಗೆ ಇದರ ಭಯವೂ ಇಲ್ಲವೇ? ತನ್ನ ಪತಿ ಅಥವಾ ಪತ್ನಿಯೊಂದಿಗೆ ವಿಶ್ವಾಸಘಾತಕ ಮಾಡುವುದು ಎಷ್ಟು ದೊಡ್ಡ ಪಾಪ ಎಂದು ಅವರಿಗೆ ತಿಳಿಯುವುದಿಲ್ಲವೇ? ಈ ಎಲ್ಲವನ್ನು ನೋಡಿ ದೇವಋಷಿ ನಾರದರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸಿದವು. ಈ ಪ್ರಶ್ನೆಗಳ ಉತ್ತರವನ್ನು ಹುಡುಕುವ ಸಲುವಾಗಿ ದೇವಋಷಿ ನಾರದರು ನಾರಾಯಣ ನಾರಾಯಣ ಜಪಿಸುತ್ತಾ ಆಕಾಶ ಮಾರ್ಗದಲ್ಲಿ ಕೈಲಾಸ ಪರ್ವತದ ಕಡೆಗೆ ಪ್ರಯಾಣ ಬೆಳೆಸಿದರು. ಕೆಲವು ಸಮಯದ ನಂತರ ದೇವಋಷಿ ನಾರದರು ಕೈಲಾಸ ಪರ್ವತಕ್ಕೆ ಬಂದರು. ಅಲ್ಲಿ ಭಗವಾನ್ ಶಿವ ತಮ್ಮ ಆಸನದಲ್ಲಿ ವಿರಾಜಮಾನರಾಗಿದ್ದರು. ದೇವಋಷಿ ನಾರದರು ಬರುತ್ತಿರುವುದನ್ನು ನೋಡಿ ಭಗವಾನ್ ಶಿವ ಹೇಳಿದರು, ಬನ್ನಿ ದೇವಋಷಿ ನಾರದರೆ,
ಕೈಲಾಸ ಪರ್ವತಕ್ಕೆ ನಿಮಗೆ ಸ್ವಾಗತ. ನಂತರ ದೇವ ಋಷಿ ನಾರದರು ಭಗವಾನ್ ಶಿವನಿಗೆ ಹೇಳಿದರು, ಪ್ರಭು ಪ್ರಣಾಮ. ಭಗವಾನ್ ಶಿವ ಹೇಳಿದರು, ಹೇ ದೇವ ಋಷಿ ನಾರದರೆ, ಇಂದು ಇದ್ದಕ್ಕಿದ್ದಂತೆ ಕೈಲಾಸಕ್ಕೆ ಬರಲು ಕಾರಣವೇನು? ದೇವ ಋಷಿ ನಾರದರು ಹೇಳಿದರು, ಪ್ರಭು, ಇಂದು ನಾನು ಪೃಥ್ವಿ ಲೋಕದಲ್ಲಿ ಸಂಚರಿಸಲು ಹೋಗಿದ್ದೆ. ಅಲ್ಲಿ ನಾನು ಒಂದು ವಿಚಿತ್ರ ಘಟನೆಯನ್ನು ನೋಡಿದೆ. ಆ ಘಟನೆಯನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವವಾಗಿದೆ. ಆ ಪ್ರಶ್ನೆಯ ಉತ್ತರವನ್ನು ತಿಳಿಯುವುದಕ್ಕಾಗಿ ನಿಮ್ಮ ಹತ್ತಿರ ಬಂದಿದ್ದೇನೆ. ಕೃಪೆ ಮಾಡಿ ನನ್ನ ಶಂಕೆಯನ್ನು ದೂರ ಮಾಡಿ. ಶಿವನು ಹೇಳಿದನು, ದೇವ ಋಷಿ ನಾರದರೆ, ನೀವು ನಿಶ್ಚಿಂತರಾಗಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಾನು ಖಂಡಿತವಾಗಿ ಉತ್ತರ ನೀಡುತ್ತೇನೆ. ಶಿವನ ಮುಖದಿಂದ ಇದನ್ನು ಕೇಳಿದ ದೇವ ಋಷಿ ನಾರದರು ಹೇಳಿದರು, ಪ್ರಭು, ನಾನು ನಿಮ್ಮಿಂದ ತಿಳಿಯಲು ಬಯಸುತ್ತೇನೆ. ಕೆಲವು ಸ್ತ್ರೀಯರು ತಮ್ಮ ಪತಿಯೊಂದಿಗೆ ಮಲಗುವುದಿಲ್ಲ, ಅವರಿಗೆ ರತಿಕ್ರಿಯೆ ಮಾಡಲು ಬಿಡುವುದಿಲ್ಲ. ಮತ್ತು ಪ್ರಭು, ಮನುಷ್ಯ ತನ್ನ ಜೀವನದಲ್ಲಿ ಯಾವ 3 ತಪ್ಪುಗಳನ್ನು ಮಾಡುತ್ತಾನೆ? ಯಾವುದರಿಂದ ಅವನು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ? ಯಾರು ಈ 3 ತಪ್ಪುಗಳನ್ನು ಮಾಡುವುದಿಲ್ಲವೋ ಅವರ ಜೀವನ ಯಾವಾಗಲೂ ಸಂತೋಷದಿಂದ ಇರುತ್ತದೆ. ಮನುಷ್ಯ ತನ್ನ ಜೀವನದಲ್ಲಿ ಯಾವ 3 ಕಾರ್ಯಗಳನ್ನು ಎಂದಿಗೂ ಮಾಡಬಾರದು? ಭಗವಾನ್ ಶಿವ ದೇವ ಋಷಿ ನಾರದರ ಮಾತುಗಳನ್ನು ಕೇಳಿ ಹೇಳಿದರು, ಹೇ ದೇವ ಋಷಿ ನಾರದರೆ, ಇಂದು ನೀವು ಬಹಳ ಉತ್ತಮ ಪ್ರಶ್ನೆಯನ್ನು ಕೇಳಿದ್ದೀರಿ. ಇದು ಸಂಪೂರ್ಣ ಮಾನವ ಕಲ್ಯಾಣಕ್ಕೆ ಅತ್ಯಂತ ಮುಖ್ಯವಾಗಿದೆ. ಪ್ರತಿ ಮನುಷ್ಯ ಒಮ್ಮೆಯಾದರೂ ಇದನ್ನು ತಿಳಿದುಕೊಳ್ಳಬೇಕು. ಏಕೆಂದರೆ ಕೆಲವರು ತರುಣ ವಯಸ್ಸಿನಲ್ಲಿ ಮಾಡಿದ ತಪ್ಪುಗಳಿಂದ ತಮ್ಮ ಸಂಪೂರ್ಣ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ತಮ್ಮ ಜೀವನವನ್ನು ಸಂತೋಷದಿಂದ ಇಟ್ಟುಕೊಳ್ಳಲು ಬಯಸುವವರು ಈ ವಿಷಯಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಶಿವನು ಮುಂದುವರಿಸಿ ಹೇಳಿದರು, ದೇವ ಋಷಿ ನಾರದರೆ, ಈಗ ನಾನು ನಿಮಗೆ ಒಂದು ಮಹತ್ವಪೂರ್ಣ ಮತ್ತು ಜ್ಞಾನವರ್ಧಕ ಕಥೆಯ ಮೂಲಕ ಎಲ್ಲಾ ಪ್ರಶ್ನೆಗಳ ಉತ್ತರಗಳನ್ನು ಹೇಳುತ್ತೇನೆ. ಈ ಕಥೆಯನ್ನು ಬಹಳ ಗಮನಪೂರ್ವಕವಾಗಿ ಆಲಿಸಿ. ಭಗವಾನ್ ಶಿವನ ಮುಖದಿಂದ ಇದನ್ನು ಕೇಳಿ ದೇವ ಋಷಿ ನಾರದರು ಹೇಳಿದರು, ಪ್ರಭು, ದಯವಿಟ್ಟು ಈ ಕಥೆಯನ್ನು ಶೀಘ್ರವಾಗಿ ಪ್ರಾರಂಭಿಸಿ. ನಾನು ವಚನ ನೀಡುತ್ತೇನೆ. ನಾನು ಈ ಕಥೆಯನ್ನು ಆರಂಭದಿಂದ ಕೊನೆಯವರೆಗೆ ಗಮನಪೂರ್ವಕವಾಗಿ ಆಲಿಸುತ್ತೇನೆ ಮತ್ತು ಈ ಕಥೆಯ ಸಂದೇಶವನ್ನು ನಾನು ಎಲ್ಲಾ ಜನರಿಗೆ ಹೇಳುತ್ತೇನೆ. ನಂತರ ಶಿವನು ಆ ಕಥೆಯನ್ನು ಪ್ರಾರಂಭಿಸುತ್ತಾ ಹೇಳಿದರು, ದೇವ ಋಷಿ ನಾರದರೆ, ಇದು ಒಂದು ಹಿಂದಿನ ಘಟನೆ. ಒಂದು ನಗರದಲ್ಲಿ ಸಾಧಾರಣ ಜೀವನ ನಡೆಸುತ್ತಿದ್ದ ಒಬ್ಬ ರೈತನಿದ್ದನು. ಅವನಿಗೆ ಒಬ್ಬ ಮಗನಿದ್ದನು. ಅವನ ಹೆಸರು ವಿನಾಯಕ. ರೈತ ಬಹಳ ಶ್ರೀಮಂತನಾಗಿದ್ದನು. ಅವರ ಬಳಿ ಕೃಷಿಯಿಂದ ಉತ್ತಮ ಧಾನ್ಯ ಬರುತ್ತಿತ್ತು. ಅದರಲ್ಲಿ ಕೆಲವನ್ನು ಮಾರುಕಟ್ಟೆಯಲ್ಲಿ ಮಾರಿ ಹಣ ಗಳಿಸುತ್ತಿದ್ದನು ಮತ್ತು ಕೆಲವನ್ನು ಮನೆಯಲ್ಲಿ ಸಂಗ್ರಹಿಸುತ್ತಿದ್ದನು. ಅದರಿಂದ ಅವನು ತನ್ನ ಅಗತ್ಯಗಳನ್ನು ಪೂರೈಸುತ್ತಿದ್ದನು. ರೈತ ತನ್ನ ಮಗ ವಿನಾಯಕನ ಮೇಲೆ ಬಹಳ ಪ್ರೀತಿ ಇಟ್ಟಿದನು ಮತ್ತು ಅವನಿಗೆ ಬಹಳ ಸ್ವಾತಂತ್ರ್ಯ ನೀಡಿದನು. ಆದರೆ ಅತಿಯಾದ ಸ್ವಾತಂತ್ರ್ಯದಿಂದ ವಿನಾಯಕ ಕೆಟ್ಟು ಹೋಗಿದನು. ವಿನಾಯಕ ತಪ್ಪು ಸಂಗಡಿಗರೊಂದಿಗೆ ಸೇರಿ ಜೂಜು ಆಡುವುದನ್ನು ಪ್ರಾರಂಭಿಸಿದನು. ಸಣ್ಣ ವಯಸ್ಸಿನಲ್ಲೇ ಅವನು ತನ್ನ ಕಾಮವನ್ನು ತೀರಿಸಲು ವೇಶ್ಯರ ಮನೆಗೆ ಹೋಗುವುದನ್ನು ಪ್ರಾರಂಭಿಸಿದನು. ಒಂದು ದಿನ ರೈತನಿಗೆ ತಿಳಿಯಿತು, ಅವನ ಮಗ ಜೂಜು ಆಡುತ್ತಾನೆ, ವೇಶ್ಯರ ಬಳಿ ಹೋಗುತ್ತಾನೆ ಮತ್ತು ಮದ್ಯಪಾನವು ಮಾಡುತ್ತಾನೆ ಎಂದು. ಇದು ತಿಳಿದು ರೈತನಿಗೆ ಬಹಳ ದುಃಖವಾಯಿತು. ಅವನು ಯೋಚಿಸಿದನು, ಇದೆಲ್ಲ ವಿನಾಯಕನಿಗೆ ನೀಡಿದ ಅತಿಯಾದ ಸ್ವಾತಂತ್ರ್ಯದಿಂದಾಗಿ ಆಗಿದೆ. ಅವನು ನಿರ್ಧರಿಸಿದನು, ಈಗ ಅವನ ಮಗನಿಗೆ ಮದುವೆ ಮಾಡಬೇಕು. ಮದುವೆಯ ನಂತರ ಅವನ ಹೆಂಡತಿ ಮನೆಗೆ ಬಂದರೆ ಅವಳು ಅವನನ್ನು ಸರಿಪಡಿಸುತ್ತಾಳೆ. ಅವಳ ಮಾತು ಕೇಳಿ ವಿನಾಯಕ ಸರಿಯಾದ ಮಾರ್ಗಕ್ಕೆ ಬರಬಹುದು ಎಂದು ಯೋಚಿಸಿ ರೈತನು ತನ್ನ ಮಗನ ಮದುವೆ ಮಾಡಿದನು. ಮದುವೆಯ ನಂತರ ವಿನಾಯಕ ಮನೆಯಲ್ಲೇ ಇರತೊಡಗಿದನು. ಏಕೆಂದರೆ ಅವನ ಪತ್ನಿ ಅತ್ಯಂತ ಸುಂದರಿ ಮತ್ತು ರೂಪವತಿ ಆಗಿದ್ದಳು. ಕೆಲವು ಕಾಲದ ನಂತರ ವಿನಾಯಕನ ತಂದೆ ತಾಯಿಯ ವಯಸ್ಸು ಹೆಚ್ಚಾಯಿತು.
ಅವರು ಬಹಳ ವೃದ್ಧರಾದರು ಮತ್ತು ಒಂದು ದಿನ ಅವರು ಈ ಸಂಸಾರವನ್ನು ತ್ಯಜಿಸಿದರು. ಸ್ನೇಹಿತರೆ, ನಿಜವಾದ ಕತೆ ಈಗಿನಿಂದ ಆರಂಭವಾಗುತ್ತದೆ ಎಂದು ಶಿವ ಹೇಳಿದರು. ವಿನಾಯಕನ ಪತ್ನಿ ಅತ್ಯಂತ ಸುಂದರಿಯಾಗಿದ್ದಳು. ಆದ್ದರಿಂದ ವಿನಾಯಕನ ಕಾಮಶಾಂತಿ ಆಗುತ್ತಿತ್ತು. ಆದರೆ ಜೂಜು ಆಡುವ ಅವನ ಅಭ್ಯಾಸ ಹೋಗಲಿಲ್ಲ. ವಿನಾಯಕನು ಜೂಜಿನಲ್ಲಿ ತನ್ನ ಸಂಪತ್ತೆಲ್ಲ ಕಳೆದುಕೊಂಡನು. ಈಗ ಅವನ ಬಳಿ ಏನೂ ಉಳಿಯಲಿಲ್ಲ. ಅವನ ಬಳಿ ಹಣವೂ ಇರಲಿಲ್ಲ, ಯಾವುದೇ ಕೌಶಲ್ಯವೂ ಇರಲಿಲ್ಲ. ಒಂದು ದಿನ ಅವನ ಪತ್ನಿಯು ಹೇಳಿದಳು, ಈಗ ನಮ್ಮ ಬಳಿ ಏನೂ ಉಳಿಯಲಿಲ್ಲ. ನೀನು ರಾಜನ ಬಳಿ ಹೋಗಿ ಏನಾದರೂ ಕೆಲಸ ಹುಡುಕು, ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಶಿವನು ಹೇಳಿದನು, ನಾರದರೆ, ಒಬ್ಬ ವ್ಯಕ್ತಿ ರಾಜನ ಬಳಿ ಕೆಲಸ ಕೇಳಲು ಹೋದರೆ ರಾಜನು ಮೊದಲು ಕೇಳುವುದು ಅವನು ಏನು ಮಾಡಬಲ್ಲನು ಎಂದು. ನಿಮ್ಮ ಬಳಿ ಉತ್ತಮ ಕೌಶಲ್ಯವಿದ್ದರೆ ರಾಜನು ಕೆಲಸ ನೀಡುತ್ತಾನೆ. ಏನೂ ಇಲ್ಲದಿದ್ದರೆ ಅವನನ್ನು ಉಪಯೋಗವಿಲ್ಲ ಎಂದು ತಿರಸ್ಕರಿಸುತ್ತಾನೆ. ಮನುಷ್ಯನ ಕೌಶಲ್ಯವೇ ಅವನ ನಿಜವಾದ ಗುರುತು. ವಿನಾಯಕನ ಬಳಿ ಏನೂ ಇರಲಿಲ್ಲ. ಅವನಿಗೆ 2 ಮಕ್ಕಳು ಹುಟ್ಟಿದರು. ಅವರ ಮದುವೆ ಮಾಡಬೇಕಿತ್ತು. ಹಣದ ಅಗತ್ಯವಿತ್ತು. ಆದರೆ ವಿನಾಯಕನ ಬಳಿ 1 ಕಾಸು ಇರಲಿಲ್ಲ. ಮನೆ ನಡೆಸುವುದು ಕಷ್ಟವಾಯಿತು. ಅವನು ತನ್ನ ಶರೀರದ ಎಲ್ಲಾ ಶಕ್ತಿಯನ್ನು ನಾಶ ಮಾಡಿಕೊಂಡಿದ್ದನು. ಒಂದು ದಿನ ವಿನಾಯಕ ಕಾಮವಾಸನೆಯಿಂದ ಪತ್ನಿಯ ಬಳಿಗೆ ಹೋದನು. ಆಗ ಅವನ ಪತ್ನಿ ಹೇಳಿದಳು, ಈ ಜಗತ್ತಿನಲ್ಲಿ ಮನುಷ್ಯನ ಅತ್ಯಂತ ದೊಡ್ಡ ಸುಖ ಕೇವಲ ಕಾಮವಾಸನೆಯಲ್ಲಿ ಇಲ್ಲ, ಬದಲಿಗೆ ಅಗತ್ಯ ಇರುವವರಿಗೆ ಸಹಾಯ ಮಾಡುವುದರಲ್ಲಿ ಇದೆ. ಕಾಮವಾಸನೆಯ ಚಕ್ರದಲ್ಲಿ ಕುರುಡರು ಆಗುವವರು ನಾಶವಾಗುತ್ತಾರೆ. ಈಗ ನಾವು ನಿಮಗೆ 3 ತಪ್ಪುಗಳನ್ನು ಹೇಳುತ್ತೇವೆ. ಈ ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ. ಮೊದಲ ತಪ್ಪು, ಜೀವನದ ಆರಂಭದಲ್ಲಿ ಉತ್ತಮ ಶಿಕ್ಷಣ ಮತ್ತು ಕೌಶಲ್ಯ ಸಂಪಾದಿಸದೇ ಇರುವುದು. ಎರಡನೇ ತಪ್ಪು, ಕೆಲಸಗಳನ್ನು ಮುಂದಕ್ಕೆ ತಳ್ಳುವ ಅಭ್ಯಾಸ. ಮೂರನೇ ತಪ್ಪು, ತಪ್ಪು ಸಂಗಡಿಗರಲ್ಲಿ ಸಿಕ್ಕುವುದು ಮತ್ತು ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗುವುದು. ಇದರ ಜೊತೆಗೆ ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡುವುದು ಬಹಳ ದೊಡ್ಡ ತಪ್ಪು. ನೀವು ಜೀವನದ ಆರಂಭವನ್ನೇ ತಪ್ಪು ಮಾರ್ಗದಲ್ಲಿ ಪ್ರಾರಂಭಿಸಿದ್ದೀರಿ. ಆದ್ದರಿಂದ ಈಗ ನಮಗೆ ಈ ಸಮಸ್ಯೆಗಳು ಬಂದಿವೆ. ಈಗ ನಾನು ನಿಮ್ಮೊಂದಿಗೆ ಕಾಮವಾಸನೆಯಲ್ಲಿ ತೊಡಗಲು ಬಯಸುವುದಿಲ್ಲ. ನನಗೆ ನಿಮ್ಮೊಂದಿಗೆ ಮಲಗುವುದು ಬೇಡ, ನಿಮ್ಮನ್ನು ಮಲಗಿಸುವುದು ಬೇಡ. ಈಗ ವಯಸ್ಸು ಅರ್ಧಕ್ಕಿಂತ ಹೆಚ್ಚಾಗಿದೆ. ನಾನು ಭಗವಂತನ ಸೇವೆ ಮಾಡಲು ಬಯಸುತ್ತೇನೆ. ಭಗವಂತನು ನಮಗೆ ಸಹಾಯ ಮಾಡುತ್ತಾರೆ. ಈಗ ಸಮಯ ಬಂದಿದೆ ಆತ್ಮವನ್ನು ಪರಮಾತ್ಮನೊಂದಿಗೆ ಸಂಯೋಜಿಸುವುದು. ಆದ್ದರಿಂದ ಈಗ ನಾನು ನಿಮ್ಮೊಂದಿಗೆ ರತಿಕ್ರಿಯೆ ಮಾಡಲು ಬಯಸುವುದಿಲ್ಲ ಮತ್ತು ನಿಮ್ಮೊಂದಿಗೆ ಮಲಗಲು ಬಯಸುವುದಿಲ್ಲ. ನಮ್ಮ ಏಕೈಕ ಗುರಿ ಮಕ್ಕಳ ಮದುವೆ ಮಾಡುವುದು. ನೀನು ಭಗವಂತನ ಮೇಲೆ ಭರವಸೆ ಇಟ್ಟುಕೊಂಡು ಕೆಲಸ ಮಾಡು. ಭಗವಾನ್ ಶಿವ ಹೇಳಿದರು, ದೇವ ಋಷಿ ನಾರದರೆ, ನೀವು ನೋಡಿದ ಆ ವ್ಯಕ್ತಿ ವಿನಾಯಕನೇ ಆಗಿದ್ದನು. ಅವನ ಪತ್ನಿಯು ಅವನೊಂದಿಗೆ ಶಾರೀರಿಕ ಸಂಬಂಧವನ್ನು ಸಂಪೂರ್ಣವಾಗಿ ತ್ಯಜಿಸಿದಳು. ಆದ್ದರಿಂದ ಅವನು ಪರಸ್ತ್ರೀಯೊಂದಿಗೆ ಸಂಬಂಧ ಹೊಂದಿದನು. ಸ್ನೇಹಿತರೆ, ಭರವಸೆ ಇದೆ ಈ ಮಾಹಿತಿ ನಿಮಗೂ ಇಷ್ಟವಾಗುತ್ತದೆ ಎಂದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.